ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ನೋಡಿ, ಹೂಕೋಸು ಹೇಗಿರುತ್ತೆ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಈ ಥರ ಕಟ್ ಮಾಡ್ಕೊಳ್ಳೋಣ. ಗೋಬಿ ಮಂಚೂರಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕನೂ ಗೋಬಿ ಮಂಚೂರಿ ಇಷ್ಟಪಡ್ತಾರೆ. ಈ ಥರ ಕಟ್ ಮಾಡ್ಕೋಬೇಕು. ಚಾಕುವಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಇದು ರೆಡಿ ಆಗಿದೆ. ನಾನು 1 kg ಹೂಕೋಸು ತೊಗೊಂಡಿದ್ದೀನಿ. 1 kg ಹೂಕೋಸು, ಕಾರ್ನ್ಫ್ಲೋರ್ ಅರ್ಧ kg, ಮೈದಾ ಹಿಟ್ಟು 125 ಗ್ರಾಮ್ಸ್. ಈಗ ಒಂದೊಂದೇ ಮಿಶ್ರ ಮಾಡೋಣ. ಫಸ್ಟ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಮೈದಾ ಹಿಟ್ಟು, ಉಪ್ಪು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೇನು ಉಪ್ಪು ಜಾಸ್ತಿ ಬೇಕಾಗಲ್ಲ. ನೋಡಿ, ಇದರಲ್ಲಿ ತುಂಬ ಕಲರ್ಗಳಿದೆ. ನನಗದು ಯಾವುದು ಬೇಡ, ಕೆಂಪು ಕಲರ್ ತಗೊಳ್ತೇನೆ. ಚೂರು ಹಾಕ್ಕೊಳ್ಳಿ. ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ. ನೋಡಿ, ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪ ಇರಲಿ. ಬಿಡಿದ್ರೆ ಎಣ್ಣೆ ಕುಡಿಯುತ್ತೆ, ಬಿಡಲಿಕ್ಕೂ ಬರಲ್ಲ ತೆಳ್ಳಗಾದರೆ. ನೋಡಿ, ಈ ಹದ ಬರಬೇಕು. ತುಂಬ ಅಂಟಿರುತ್ತೆ ಕಾರ್ನ್ಫ್ಲೋರು. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಕಲರ್ಫುಲ್ಲಾಗಿ. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೆ ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ, ಇಷ್ಟು ಹದ ಬರಬೇಕು. ಎಣ್ಣೆ ಬಿಸಿಗಿಟ್ಟಿದೆ. ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ಕಾಸ್ಕೊಳ್ಳೋಣ. ಎಣ್ಣೆಲಿ ಕರಿಯೋಣ. ನೋಡಿ, ಈ ಥರ ಕಲಿಸ್ಕೊಂಡು ನೋಡಿ, ಈ ಥರ ಎಣ್ಣೆಲಿ ಬಿಡಬೇಕು. ಬಿಡು ಆಗಿ ಎಣ್ಣೆಲಿ ಬಿಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಗೋಬಿ ಮಂಚೂರಿ. ಎಲ್ರಿಗೂ ಇಷ್ಟ. ಇದಾದರೆ ಎಲ್ಲ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಎಷ್ಟು ಬೇಕಾದರೂ ತಿನ್ಬೋದು. ಅಂಗಡಿಯಿಂದ ಆದರೆ ಸ್ವಲ್ಪ ಮಾತ್ರ ತಂದು ತಿಂತೀವಿ. ಇದಾದರೆ ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕನೂ ತಿನ್ಬೋದು. ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಕಟ ಶಬ್ದ ಬರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಗೋಬಿ ಮಂಚೂರಿ. ಇದಕ್ಕೆ ತಕ್ಕೊಳ್ಳೋಣ. ಇವಾಗ ಇದಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಕಲರ್ಫುಲ್ಲಾಗಿ. ಎಲ್ಲದು ಹೀಗೆ ಕರ್ಕೊಳ್ಳೋಣ. ನೋಡಿ, ಈ ಥರ ಕಲಸಿಡಬೇಕು. ನೋಡಿ, ಈ ಥರ ಇರುತ್ತಲ್ಲ. ಆಮೇಲೆ ಹಿಂಗಿದ್ರೆ ತೊಂದರೆ ಇಲ್ಲ, ಆಮೇಲೆ ಬಿಡಿಸ್ಕೋಬೋದು ಒಂದೊಂದೇ. ನೋಡಿ, ಈ ಥರ ಒಂದೊಂದೇ ಅಂಟುಕೊಂಡಿರುತ್ತಲ್ಲ, ಈ ಥರ ಬಿಡಿಸಿದ್ರೆ ಆಯಿತು. ಈ ಥರ ಎಲ್ಲ ಕರೆದು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಮತ್ತೆ ಎಣ್ಣೆಗೆ ಹಾಕಿದ್ದೀನಿ. ನೋಡಿ, ಎಷ್ಟೊಂದು ಗೋಬಿ ರೆಡಿ ಆಗಿದೆ. ನೋಡಿ, ಈ ಥರ ಕಲಿಸ್ಕೊಳ್ಬೇಕು. ಈ ಥರ ಕಲಸಿ ಎಣ್ಣೆಲಿ ಕರೆದಿಟ್ಕೊಳ್ಳೋಣ. ನೋಡಿ, ಎಷ್ಟೊಂದು ರೆಡಿ ಆಗಿದೆ. ಈಗ ಆ ಗೋಬಿ ಬದಿಗಿಟ್ಟು ಇದಕ್ಕೆ ಮಸಾಲೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು 2 ಭಾಗ ಮಾಡಿದ್ದೀನಿ. ಒಂದು ಮೇಲೆ ಉದುರಿಸ್ಲಿಕ್ಕೆ, ಇನ್ನೊಂದು ಫ್ರೈ ಮಾಡಲಿಕ್ಕೆ. ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಶುಂಠಿ, ಹಸಿಮೆಣಸು, ಖಾರ ನೋಡ್ಕೊಂಡು ತಗೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ. ಈಗ ಅರ್ಧಂಬರ್ಧ ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಉಳಿಸಿಟ್ಟಿದ್ದೀನಿ ಎಣ್ಣೆಲಿ ಫ್ರೈ ಮಾಡಲಿಕ್ಕೆ. 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಗೋಲ್ಡ್ ವಿನರ್ ತೊಗೊಂಡಿದ್ದೀನಿ.
ನೋಡಿ, ಇದು ಸೋಯಾ ಸಾಸ್, ಇದು ಟೊಮ್ಯಾಟೊ ಸಾಸ್. ಈಗ ಈರುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಕೆಂಪಾಗಿ ಹಾಕ್ತಿದ್ದಂಗೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನೂ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಲಿ. ಕೆಂಪಾಗಾಯಿತು. ರುಬ್ಬಿಟ್ಕೊಂಡಿರೋ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಮತ್ತೆ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಇದಾಗ್ತಾ ಬಂತು. ಟೊಮೆಟೊ ಸಾಸ್ ಹಾಕೊಳ್ಳೋಣ. ಟೊಮೆಟೊ ಸಾಸ್ ಹಾಕೊಳ್ಳಿ. ಯಾಕೆ ತೋರಿಸಿದೆ ನೋಡಿ, ಅಂಗಡಿಗಳಲ್ಲಿ ಸಿಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬಿಸಿ ನೀರು ಗ್ಯಾಸ್ ಮೇಲೆ ಇಟ್ಟಿದ್ದೆ. ನಿಮಗೆಷ್ಟು ನೀವು ಕರೆದಿಟ್ಕೊಂಡಿರೋ ಗೋಬಿ ಇದೆಯಲ್ಲ, ಅದು ಎಷ್ಟಿದೆ ಪ್ರಮಾಣ ನೋಡಿಕೊಂಡು ನೀರು ತಗೊಳ್ಳಿ. ನಿಮಗೆ ತಿಳಿಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಇಲ್ಲದ್ರೆ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ಸೋಯಾ ಸಾಸ್ ಮತ್ತು ಸ್ವಲ್ಪ ಖಾರದ ಪೌಡರ್ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು. ನೋಡಿ, ಉಳಿದಿರೋ ನೀರನ್ನು ಹಾಕ್ತೀನಿ. ಚೆನ್ನಾಗಿ ಕುದೀಲಿ. ಬಿಸಿ ಬಿಸಿ ಇದೆ. ನೋಡಿ, ಟೊಮೆಟೊ ಸಾಸ್ ಹಾಕೊಳ್ಳೋಣ. ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಿದ್ರೆ ಟೊಮೆಟೊ ಸಾಸ್ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲದೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನಿಮಗೆ ಇಷ್ಟು ಗ್ರೇವಿ ಬೇಡ ಅಂತಿದ್ರೆ ನೀವೆಷ್ಟು ಕರೆದಿರೋ ಪ್ರಮಾಣ ಇರುತ್ತಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾವು ತುಂಬ ಜನ ಇರೋದ್ರಿಂದ ತುಂಬ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ. ನಾನು ಕರೆದಿಟ್ಕೊಂಡಿರೋ ಗೋಬಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಬಿಸಿ ಬಿಸಿ ಗೋಬಿ ಮಂಚೂರಿ ರೆಡಿ ಆಯಿತು. ಬಾಯಲ್ಲಿ ನೀರು ಬರ್ತಿದೆ ಅಲ್ಲ? ಎಲ್ಲರೂ ಟ್ರೈ ಮಾಡ್ತೀರಲ್ಲ? ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಬಿಸಿ ಬಿಸಿ ಗೋಬಿ ಮಂಚೂರಿ. ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಸಖತ್ತಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.